श्रीहरिवायुगुरुभ्यो नमः। ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीं महिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। साधिता किल सत्तत्वं बाधिता किल दुर्मतं बोधिता किल सन्मार्गं माधवाख्ययतिं भजे। संस्थानरक्षणे शूरान् प्रसन्नान् राघवार्चने प्रणमामि गुरून् नित्यं प्रसन्नशूरमाधवान् प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री विद्यावल्लभमाधवतीर्थगुरुभ्यो नमः। हरिः ओम्। ॐ विश्वं विष्णुर्वशक्कारो भूतभव्यभवत्प्रभुः भूतकृद्भूतभृद्भावो भूतात्मा भूतभावनः पद्मनाभो अरविन्दाक्षः पद्मगर्भः शरीरभृत् महर्दिर्वृद्धो वृद्धात्मा महाक्षो गरुडध्वजः। ಇಂದಿನ ದಿನ ನಾವು ಶರೀರಭೃತು ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ತಾ ಇದ್ದೇವೆ. ಭಗವಂತನು ಜೀವ ಎಂದು ಕರೆಯಲ್ಪಡ್ತಾ ಎಲ್ಲರ ಜೀವನ ಶರೀರಗಳಲ್ಲಿ ಭಗವಂತ ಇದ್ದು ಅಲ್ಲಿ ಇಂದ್ರಿಯಗಳನ್ನು ಸ್ಥಾಪಿಸಿ ಭಗವಂತನೇ ಜೀವ ಎಂದು ಕರೆಯಲ್ಪಡ್ತಾ ಜೀವರು ಸಂಸಾರದಲ್ಲೇ ತಿರುಗಾಡುವಂತೆ ಮಾಡ್ತಾನೆ ಎಂದು ನಮಗೆ ಪ್ರಮಾಣ ಹೇಳ್ತಾ ಇದೆ. ವಿಷ್ಣುರ್ಜೀವ ಇತಿ ಪ್ರೋಕ್ತಃ ಸತತಂ ಪ್ರಾಣಧಾರಣಾತ್ ಅಂತೇಳಿ. ಇನ್ನು ಇವತ್ತು ಅನಾದ್ಯನಂತೋಪಿ ವೈಕಾರಿಕ ಗಣೇಶ್ವಜಃ ಅವತೀರ್ಣಃ ಪದಾಂಗುಷ್ಟಮಧ್ಯಾಸ್ತೆ ವಿಶ್ವಭುಗ್ ವಿಭುಃ ಪಾದದೇವಸ್ತು ಯಜ್ಞೋ ಅನ್ಯಸ್ತಂ ಪ್ರವಿಶ್ಯ ಹರಿಃ ಸ್ವಯಂ ಸರ್ವಂ ವಿಧಾರಯನ್ ದೇಹಂ ವರ್ತತೆ ಸರ್ವಶಕ್ತಿಧೃಕ್ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವನ್ನಿ ಪುರಾಣ ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಉಲ್ಲೇಖ ಮಾಡ್ತಾ ಇದ್ದಾರೆ. ಏನು? ಭಗವಂತ ಯಜ್ಞ ಅಂತ ಭಗವಂತನಿಗೆ ಹೆಸರು. ಯಜ್ಞನಾಮಕ ಭಗವಂತನು ಅವನು ಪಾದದೇವನು ಆಗಿದ್ದಾನೆ. ಭಗವಂತನು ಜೀವರಲ್ಲಿ ಪ್ರವೇಶ ಮಾಡಿ ಜೀವಾತ್ಮರ ಪಾದದ ಅಂಗುಷ್ಟವನ್ನು ಅಧಿಷ್ಠಾನವನ್ನಾಗಿ ಮಾಡಿಕೊಂಡು ಸಮಗ್ರ ದೇಹವನ್ನು ಧರಿಸಿರ್ತಾನೆ ಭಗವಂತ ಎಂದು ವನ್ನಿ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಅವನು ಪಾದದೇವ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಆ ಪಾದದೇವ ನಾಮಕ ಭಗವಂತನು ತಾನು ಜೀವರ ಪಾದದ ಅಂಗುಷ್ಟವನ್ನೇ ತನ್ನ ಅಧಿಷ್ಠಾನವಾಗಿ ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಸಮಗ್ರ ದೇಹವನ್ನು ತಾನು ಧರಿಸಿದ್ದಾನೆ ಅಂತ ವನ್ನಿ ಪುರಾಣ ಹೇಳ್ತಾ ಇದೆ. ಅಂದರೆ ಭಗವಂತ ಅವನ ವ್ಯಾಪ್ತಿತ್ವ ಎಂಥದ್ದು ಅಂತ ಹೇಳಿ
ಈವೆನ್ ವಿ ಕಾಂಟ್ ಇಮ್ಯಾಜಿನ್ ಅವನ ವ್ಯಾಪ್ತಿತ್ವ ಎಲ್ಲಿರುತ್ತಾನೆ, ಹೇಗಿರ್ತಾನೆ ಅಂಬೋದು ಕೂಡ ನಮಗೆ ನಮ್ಮ ಕಲ್ಪನೆಗೂ ನಮ್ಮ ಊಹೆಗೂ ಎಟುಕುವುದಿಲ್ಲ. ಜೀವರ ಪಾದದಲ್ಲಿರ್ತಾನಂತೆ, ಪಾದದ ಅಂಗುಷ್ಟದಲ್ಲಿ. ಅದರ ಮೂಲಕ ಸಮಸ್ತ ದೇಹದಲ್ಲೂ ಇರ್ತಾನೆ ಭಗವಂತ ಅಂತ ಆಚಾರ್ಯರು ವನ್ನಿಪುರಾಣ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲರ ಜೀವರ ದೇಹಗಳಲ್ಲಿದ್ದು ಅದರನ್ನು ಧರಿಸಿ ಜಗದ್ವ್ಯಾಪಾರವನ್ನು ಒಂದು ಕ್ಷಣವೂ ನಿಲ್ಲದೆ ಭಗವಂತ ಈ ಜಗದ್ವ್ಯಾಪಾರವನ್ನು ನಡೆಸುತ್ತಾ ಇದ್ದಾನೆ. ಆದ ಕಾರಣ ಭಗವಂತನಿಗೆ ಶರೀರಭೃತು ಅಂತ ಹೆಸರು. ಇನ್ನು ಶರೀರಂ ಸ್ವಶರೀರವತು ವರ್ತಮಾನಾನ್ ಜೀವಾನ್ ಬಿಭರ್ತಿ ಇತಿ ಶರೀರಭೃತು. ತನ್ನ ಶರೀರದಂತೆ ಇರುವ ಜೀವಾತ್ಮರನ್ನು ಧರಿಸಿರ್ತಾನೆ. ಏನು ತನ್ನ ಶರೀರದಂತೆ ಜೀವರ ಶರೀರ ಅಂದರೆ ಇಬ್ಬರೂ ಒಂದೇ ಆಗೋಗ್ಬಿಟ್ರಲ್ಲ, ಜೀವನಿಗೂ ಭಗವಂತನಿಗೂ ಏನು ವ್ಯತ್ಯಾಸವಿದೆ, ಇಬ್ಬರೂ ಸಮಾನವಲ್ಲ ಅಂತ ಹೇಳಿದರೆ, ಜೀವನೂ ಅನಾದಿನಿತ್ಯ, ಭಗವಂತನೂ ಅನಾದಿನಿತ್ಯ. ಹಾಗೆ ತನ್ನ ಶರೀರದಂತೆ ಅನಾದಿನಿತ್ಯವಾಗಿರುವ ಜೀವಾತ್ಮರನ್ನು ಧರಿಸಿರ್ತಾನೆ. ಇನ್ನು ಅದಕ್ಕೆ ವಿವರಣೆ ಮುಂದೆ ಕೊಡ್ತಾರೆ. ಯಸ್ಯ ಸರ್ವಾಣಿ ಭೂತಾನಿ ಶರೀರಂ ಅಂತ ಬೃಹದಾರಣ್ಯಕ ಉಪನಿಷತ್ತು. ಆ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ದೇಹವತ್ ಯದ್ವಶತ್ವತಃ ಶರೀರಮಿತಿ ಚೋಚ್ಯಂತೆ ಯಸ್ಯ ವಿಷ್ಣೋರ್ಮಹಾತ್ಮನಃ. ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಸರ್ವಭೂತಗಳು ಶರೀರದಂತೆ ಭಗವಂತನಿಗೆ ಅತ್ಯಂತ ಅಧೀನವಾಗಿರುವ ಪ್ರಯುಕ್ತ ಭಗವಂತನನ್ನು ಶರೀರ ಎಂದು ಉಪನಿಷತ್ತಿನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಇಂತಹ ಭೂತಗಳನ್ನು ಭಗವಂತನೇ ಧರಿಸಿಕೊಂಡಿದ್ದಾನೆ. ಹೌದು, ಸರ್ವಭೂತಗಳು ಶರೀರದಂತೆ ಅಂದರೆ ಹೇಗೆ ಎಲ್ಲರ ಶರೀರಗಳು ಭಗವಂತ ಅತ್ಯಂತ ಅಧೀನವಾಗಿದೆ. ಆದ ಕಾರಣ ಅವನು ಶರೀರ ಎಂದು ಕರೆಯಲ್ಪಡ್ತಾನೆ. ನಾವು ತಮಾಷೆಯಾಗಿ ಲೌಕಿಕ ವಿಷಯಗಳಲ್ಲಿ ಕೂಡ ಯಾರನ್ನು ನಮಗೆ ತಳೆದವರು ಬೆಂಗಳೂರೊಳಗೆ ಇರ್ತಾರೆ, ಅಥವಾ ಮುಳಬಾಗಿಲು ಅಥವಾ ಹೈದರಾಬಾದು ಈ ರೀತಿ ಇದ್ದ ನಾವೇನು ಮಾಡ್ತೀವಿ, ಮಾತಾಡೋ ವೇಳೆಗೆ ಅವನನ್ನು ಹಾಯ್ ಬೆಂಗಳೂರು ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ಹಾಯ್ ಬೆಂಗಳೂರು ಅಂತ ಅಂತೇವೆ ನಾವು. ಹಾಯ್ ಬೆಂಗಳೂರು ಅಂದರೆ ಬೆಂಗಳೂರು ಒಂದು ಜಡ ಪದಾರ್ಥ. ಬೆಂಗಳೂರು ನಾವೇನು ಸಂಬೋಧನೆ ಮಾಡ್ತೇವೆ, ಹಾಯ್ ಬ್ಯಾಂಗ್ಳೂರು ಅಂದರೆ ಆ ಬ್ಯಾಂಗ್ಳೂರಿನಲ್ಲಿರೋ ಜನರೆಲ್ಲರನ್ನು ಬೆಂಗಳೂರು ಅಂತ ಕರೀತಾರೆ. ಹಾಗೆ ಭಗವಂತ ಈ ಎಲ್ಲ ಶರೀರದಲ್ಲೂ ಇದ್ದು ಎಲ್ಲರ ಜೀವರ ಶರೀರಗಳು ಅವನ ಅಧೀನವಾಗಿರೋದರಿಂದ ಅವನನ್ನೇ ಭಗವಂತನನ್ನೇ ಶರೀರ ಎಂದು ಉಪನಿಷತ್ತಲ್ಲಿ ಉಲ್ಲೇಖಿಸಲು. ಹೀಗೆ ಇಂತಹ ಎಲ್ಲ ಭೂತಗಳನ್ನು ಜೀವರನ್ನು ಭಗವಂತನೇ ಧರಿಸಿರುವ ಕಾರಣ ಭಗವಂತನಿಗೆ ಶರೀರಭೃತು ಅಂತ ಹೆಸರು. ಅಮೋಘ ಶರವಾನ್ ಈರಃ ಪ್ರೇರಕಃ ಭೃತು ಧಾರಕಶ್ಚೇತಿ ಶರೀರಭೃತು. ಭಗವಂತ ಅಮೋಘವಾದ ಬಾಣಗಳುಳ್ಳವನು, ಹಾಗೂ ಪ್ರೇರಕನು ಹಾಗೂ ಧಾರಕನು. ಭಗವಂತ ಪ್ರೇರಕ ನಿಯಮ್ಯ ನಿಯಾಮಕ ಎಲ್ಲವೂ ಅವನೇ. ಪ್ರೇರಕನೂ ಅವನೇ, ಪ್ರೇರ್ಯನೂ ಅವನೇ, ಧಾರಕನೂ ಅವನೇ, ಧಾರ್ಯನೂ ಅವರನೇ, ಎಲ್ಲವೂ ಅವನೇ ಆಗಿದ್ದಾನೆ. ನಮಗೆ ಈ ವಿಷಯ ಸಾಗರ ಮಥನದಲ್ಲಿ ಅಮೃತಕ್ಕಾಗಿ ದೇವತೆಗಳೊಂದು ಕಡೆ ಮತ್ತು ದೈತ್ಯರೊಂದು ಕಡೆ ಇದ್ದರು. ವಾಸುಕಿ ಸರ್ಪವನ್ನು ಹಗ್ಗವಾಗಿ ಮಾಡಿಕೊಂಡ್ರು, ಮಂಧರ ಪರ್ವತವನ್ನು ಕಡಗೋಲಾಗಿ ಮಾಡಿಕೊಂಡ್ರು.
ಆವಾಗ ಇವರು ಯಾರು ಎಲ್ಲ ಮಾಡೋಷ್ಟೊತ್ತಿಗೆ ಏನಾಯ್ತಾ, ಪರ್ವತ ಕೆಳಗೆ ಬೇಸಿಲ್ಲದೆ ಕೆಳಗೆ ಬಿದ್ದು ಹೋಗ್ತಾ ಇದೆ. ಆವಾಗ ಭಗವಂತ ಏನು ಮಾಡಿದ, ತಾನು ಕೂರ್ಮ ರೂಪದಿಂದ ತನ್ನ ಬೆನ್ನು ಮೇಲೆ ಪರ್ವತವನ್ನು ನಿಲ್ಲಿಸ್ಕೊಂಡ, ಅದಕ್ಕೊಂದು ಬೇಸನ್ನು ಕೊಟ್ಟ. ಆಮೇಲೆ ದೇವತೆಗಳು ದಾನವರು ಎಲ್ಲರೂ ಕೂಡ ಕಡಿದು ಎಲ್ಲರೂ ಕೂಡ ಶ್ರಾಂತರಾಗ್ಬಿಟ್ರು, ಇನ್ನು ಅವ್ರಿಗೆ ಕಡಿಲಿಕ್ಕೆ ಕೈಲಾಗಿಲ್ಲ. ಆಗ ಇವರೆಲ್ಲರಲ್ಲೂ ಭಗವಂತನೇ ಇದ್ದು, ವಾಸುಕಿ ಸರ್ಪದಲ್ಲಿದ್ದು, ದೇವತೆಗಳಲ್ಲಿ, ದಾನವರಲ್ಲಿ, ಮಂದರ ಪರ್ವತದಲ್ಲಿ ಎಲ್ಲದರಲ್ಲೂ ತಾನೇ ಇದ್ದು, ತಾನು ಆ ಕ್ಷೀರಸಾಗರ ಮಥನ ಅವರು ಮಾಡುವಂತೆ ಮಾಡಿ ಮತ್ತು ತಾನೇ ಧನ್ವಂತರಿ ರೂಪದಿಂದ ಅಮೃತವನ್ನು ಹಿಡಿದು ಮೇಲಕ್ಕೆ ಬಂದ. ಹಾಗೆ ಈ ರೀತಿಯಾಗಿ ಭಗವಂತ ಎಲ್ಲವೂ ಭಗವಂತನ ಅಧೀನ, ಎಲ್ಲರಲ್ಲೂ ಭಗವಂತ ಇರ್ತಾನೆ. ಆದ ಕಾರಣ ಭಗವಂತನಿಗೆ ಶರೀರ ಅಂತ ಹೆಸರು. ಇಂತಹ ಎಲ್ಲರ ಶರೀರವನ್ನು ಧರಿಸಿದ್ದಾನಾದ ಕಾರಣ ಶರೀರ. ಹಾಗೆ ಇಲ್ಲಿ ಅಮೋಘ ಬಾಣಗಳುಳ್ಳವನು, ಪ್ರೇರಕನು ಹಾಗೂ ಧಾರಕನು. ಆ ಕ್ಷೀರಸಾಗರ ಮಥನ ಕಾಲದಲ್ಲಿ ನೋಡಿದಾಗ ಎಲ್ಲವೂ ಅವನೇ ಆಗಿದ್ದಾನೆ. ಕಡಿಯುವವನು ಅವನೇ, ದೇವತೆಗಳು ಅಲ್ಲಿ, ದೈತ್ಯರಲ್ಲಿ, ಹೀಗೆ ಇದ್ದು ಭಗವಂತ ಎಲ್ಲರಲ್ಲೂ ಇದ್ದಾನೆ. ಆದ ಕಾರಣ ಶರೀರಭೃತು ಅಂತ ಹೇಳಿ. ಇನ್ನು ಅಮೋಘ ಬಾಣಗಳುಳ್ಳವನು ಅಂತ ಹೇಳ್ತಾ ಇದ್ದಾರೆ. ಆ ಬಾಣಕ್ಕೆ, ಭಗವಂತನ ಬಾಣಕ್ಕೆ ಯಾರು ಅಭಿಮಾನಿ ದೇವತೆ ಅಂತ ಹೇಳಿದರೆ ಹೇಳ್ತಾರೆ, ಶರಾಕಾರವಾನ್ ಈರಃ ಮುಖ್ಯ ಪ್ರಾಣ ತಂ ಬಿಭರ್ತಿ ಇತಿ ಶರೀರಭೃತ್. ಈ ವಾಯುದೇವರೇ ಭಗವಂತನ ಧನುಸ್ಸಿಗೆ ಅಭಿಮಾನಿ ದೇವತೆ. ಆ ಮುಖ್ಯ ಪ್ರಾಣನೇ ಬಾಣದ ಆಕಾರವಾಗಿದ್ದಾನೆ. ಅಂತಹ ಬಾಣದ ಆಕಾರವಾಗಿ ಉಳ್ಳ ಮುಖ್ಯ ಪ್ರಾಣರನ್ನು ಧರಿಸಿರೋದರಿಂದ ಭಗವಂತನಿಗೆ ಶರೀರಭೃತು ಅಂತ ಹೆಸರು. ಅದೇ ಶ್ರೀಪಾದರು ಹೇಳ್ತಾರೆ, ಜಯ ಜಯತು ಜಗತ್ರಾಣ ಜಗದೊಳಗೆ ಸುತ್ರಾಣ. ಇಡೀ ಜಗತ್ತಿಗೆಲ್ಲ ತ್ರಾಣ ಆಗಿದ್ದಾರೆ ವಾಯುದೇವರು. ಅಂತಹ ವಾಯುದೇವರಿಗೆ ಪ್ರಾಣರು ಯಾರು? ಭಗವಂತ. ಹಾಗೆ ಈ ಬಾಣದ ಆಕಾರದಲ್ಳುಳ್ಳ ಮುಖ್ಯ ಪ್ರಾಣನನ್ನು ಭಗವಂತ ಧರಿಸಿದ್ದಾನೆ. ಆದ ಕಾರಣ ಅವನಿಗೆ ಶರೀರಭೃತು ಅಂತ ಹೆಸರು. ಇನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಪಂಚಾತ್ಮಕೋ ಮಾರುತ ಏವ ಬಾಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಈ ರೀತಿಯಾಗಿ 5 ರೂಪಗಳುಳ್ಳ ಮುಖ್ಯ ಪ್ರಾಣನೇ ಭಗವಂತನ ಬಾಣವಾಗಿದ್ದಾನೆ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲರೂ ಕೂಡ ಲಕ್ಷ್ಮೀದೇವಿ ಮೊದಲುಕೊಂಡು, ಬ್ರಹ್ಮದೇವರು ಮೊದಲುಕೊಂಡು, ವಾಯುದೇವರು ಮೊದಲುಕೊಂಡು ಎಲ್ಲರೂ ದೇವತೆಗಳು ಕೂಡ ಭಗವಂತನ ಸೇವೆಯ ಒಂದಲ್ಲ ಒಂದು ರೂಪದಲ್ಲಿ ಮಾಡ್ತಾನೆ ಇರ್ತಾರೆ, ಮಾಡಬೇಕು ಅಂತ ಕಾತುರದಿಂದ ಇರ್ತಾರೆ. ಭಗವಂತ ಅವರವರಿಗೆ ಅವರವರ ಯೋಗ್ಯತಾನುಸಾರ ತಾನು ಅವರಿಗೆ ಸೇವಾ ಅವಕಾಶವನ್ನು ಕೊಡ್ತಾ ಇರ್ತಾನೆ. ಅದರಲ್ಲಿ ಮುಖ್ಯ ಸೇವಕರು ಯಾರು ಅಂತ ಹೇಳಿದರೆ ವಾಯುದೇವರು. ಈ ರೀತಿಯಾಗಿ 5 ರೂಪಗಳುಳ್ಳ ಮುಖ್ಯ ಪ್ರಾಣನನ್ನು ಭಗವಂತ ತನ್ನ ಬಾಣನಾಗಿ ಇಟ್ಟುಕೊಂಡಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಪ್ರಳಯ ಕಾಲೇ ಸ್ವಶರೀರಾಂತಹ ಜಗತ್ ಬಿಭರ್ತಿ ಇತಿ ಶರೀರಭೃತು. ಪ್ರಳಯ ಕಾಲದಲ್ಲಿ ತನ್ನ ಶರೀರದೊಳಗೆ ಇಡೀ ಜಗತ್ತನ್ನೇ ಧರಿಸಿಕೊಂಡಿದ್ದಾನೆ. ಒಬ್ಬೊಬ್ಬರ ಶರೀರವನ್ನು ಧರಿಸಿರುವುದಲ್ಲ, ಒಬ್ಬೊಬ್ಬರ ಶರೀರದೊಳಗೆ ತಾನು ಇರುವುದಲ್ಲ, ಪ್ರೇರಕನಾಗಿ ಧಾರಕನಾಗಿ ನಿಯಾಮಕನಾಗಿರೋದಲ್ಲ, ಇಡೀ ಜಗತ್ತನ್ನೇ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ ಪ್ರಳಯ ಕಾಲದಲ್ಲಿ ಭಗವಂತ. ಅದಕ್ಕೆ ಅವನಿಗೆ ಜಗದ್ಭುಕ್ ಜಗದುದರ ಅಂಥೇಳಿ. ಅದಕ್ಕೆ ಭಗವಂತನ ಹೊಟ್ಟೆಯಲ್ಲಿ ಜಗತ್ತು ಇದೆಯೋ, ಜಗತ್ತಿನಲ್ಲಿ ಭಗವಂತ ಇದ್ದಾನೋ ಅಂತ ಹೇಳಿದರೆ ಎರಡೂ ಕೂಡ ನಮಗೆ ಗೊಂದಲ. ಭಗವಂತ ಎಲ್ಲಿದ್ದಾನೆ? ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ,
ನೀ ಮಾಯೆಯೊಳಗಿದೆಯೋ ಮಾಯೆ ನಿನ್ನೊಳಗಿದೆಯೋ, ಆಲಯ ಬಯಲೊಳಗು ಬಯಲು ಆಲಯದೊಳಗು ಆಲಯ ಬಯಲುಗಳೆರಡು ನಿನ್ನೊಳಗು. ಇದೆ ಆಲಯ ದೇವಸ್ಥಾನ, ಬಯಲು ಬಯಲಿನಲ್ಲಿ ಆಲಯ ಇದೆ. ಯಾಕೆಂದರೆ ಬಯಲು ಅಂದರೆ ಖಾಲಿ ಪ್ರದೇಶ. ಬಯಲಿನಲ್ಲಿ ಬಯಲಿದ್ರೇ ಆಲಯ ಇರಲಿಕ್ಕೆ ಸಾಧ್ಯ. ಆ ಆಲಯದೊಳಗೆ ಮತ್ತೂ ಬಯಲಿದೆ, ಖಾಲಿ ಪ್ರದೇಶ. ಆ ಆಲಯದಲ್ಲಿ ಬಯಲಿದ್ದು ಅಲ್ಲಿ ಭಗವಂತನ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆ ಆಲಯ ಬಯಲೊಳಗು ಬಯಲು ಆಲಯದೊಳಗು ಆಲಯ ಬಯಲುಗಳೆರಡು ನಿನ್ನೊಳಗು. ಈ ರೀತಿಯಾಗಿ ಇಡೀ ಜಗತ್ತನ್ನೇ ತನ್ನ ಹೊಟ್ಟೆಯಲ್ಲಿ ಧರಿಸಿಕೊಂಡಿದ್ದಾನಾದ ಕಾರಣ, ತನ್ನ ಶರೀರದೊಳಗೆ ಧರಿಸಿಕೊಂಡಿದ್ದಾನಾದ ಕಾರಣ ಭಗವಂತನಿಗೆ ಶರೀರಭೃತು ಅಂತ ಹೆಸರು. ಇನ್ನು ಜಿಜ್ಞಾಸೆ. ಭಗವಂತನಿಗೆ ಆಕಾರವೂ ಇಲ್ಲ, ನಿರಾಕಾರ, ನಿರ್ಗುಣ, ನಿರಂಜನ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಆದರೆ ಮಧ್ವ ಸಿದ್ಧಾಂತದಲ್ಲಿ ಭಗವಂತನಿಗೆ ನಾವು ನಿರಾಕಾರತ್ವವನ್ನು ನಾವು ಮಧ್ವ ಸಿದ್ಧಾಂತ ಒಪ್ಪುವುದಿಲ್ಲ. ಭಗವಂತ ಸಾಕಾರ, ಅನಂತ ಕಲ್ಯಾಣ, ಗುಣಪರಿಪೂರ್ಣ ಅಂತೆಲ್ಲ ಹೇಳ್ತೇವೆ. ಆದ್ದರಿಂದ ನೀವು ಮಧ್ವ ಸಿದ್ಧಾಂತ ಶಾಸ್ತ್ರ ವಿರುದ್ಧವಾಗತ್ತಲ್ಲವ ಅಂತ ಪ್ರಶ್ನೆ ಬಂದರೆ, ಶಾಸ್ತ್ರ ಏನು ಹೇಳ್ತಾ ಇದೆ? ಭಗವಂತನ ಗುಣಗಳನ್ನೇ ಹೇಳ್ತಾ ಇದೆ. ನಾರಾಯಣಂ ಗುಣೈ ಸರ್ವೈರುದೀರ್ಣಂ ಅಂತ ಹೇಳ್ತಾ ಇದೆ. ಮತ್ತು ಗುಣದಿಂದ ಭಿನ್ನವಾದ ಧರ್ಮ, ಗುಣಕ್ಕೆ ವಿರುದ್ಧವಾದದ್ದು ಯಾವುದು? ದೋಷ. ಆ ಗುಣಕ್ಕೆ ವಿರುದ್ಧವಾದ ದೋಷ ಎಂಬ ಧರ್ಮಗಳು ಶಾಸ್ತ್ರ ಹೇಳಲ್ಲ ಭಗವಂತನಲ್ಲಿ. ಅದಕ್ಕೆ ಆಚಾರ್ಯರು ಹೇಳಿದರು, ಇಡೀ ಶಾಸ್ತ್ರದ ತಿರಳನ್ನೆಲ್ಲ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ. ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ, ಅಟ್ ದ ಸೇಮ್ ಟೈಮ್ ದೋಷ ದೂರನೂ ಆಗಿದ್ದಾನೆ, ದೋಷವೂ ಲೇಷವೂ ಇಲ್ಲದೆ ಇರುವವನಾಗಿದ್ದಾನೆ. ಒಟ್ಟು ಶಾಸ್ತ್ರ ಏನು ಹೇಳ್ತಾ ಇದೆ, ಯಾಕೆ ಹೊರಟಿದೆ ಶಾಸ್ತ್ರ ಅಂತ ಹೇಳಿದರೆ, ಜೀವರಿಗೆ ಭಗವಂತನಲ್ಲಿ ಭಕ್ತಿ ಉಂಟು ಮಾಡೋದೇ ಶಾಸ್ತ್ರದ ಉದ್ದೇಶ. ಈ ಶಾಸ್ತ್ರ ಭಗವಂತ ನಿರಾಕಾರ, ನಿರಂಜನ, ನಿರ್ಗುಣ, ಏನೂ ಇಲ್ಲ, ಶೂನ್ಯ ಅಂತ ಹೇಳಿದರೆ ಭಗವಂತನಲ್ಲಿ ಏನು ಭಕ್ತಿ ಬರುತ್ತೆ? ನಮಗೆ ಯಾರಿಗಾದರೂ ಒಬ್ಬರು ನಮಸ್ಕಾರ ಮಾಡು ಅಂತ ಹೇಳಿದಾಗ ಅವನ ಫೋಟೋನೋ ಅವನ ವಿಗ್ರಹವೋ ಎದುರಿಗೆ ಇದ್ದಾಗ ಮಾತ್ರ ಅವನಿಗೆ ನಾವು ನಮಸ್ಕಾರ ಮಾಡುವುದಕ್ಕೆ ಮನಸ್ಸು ಬರುತ್ತೆ ಹೊರತು, ಏನೂ ಇಲ್ಲದೆ ಇರೋ ಒಂದು ಖಾಲಿ ಪ್ರದೇಶವನ್ನು, ಶೂನ್ಯ ಪ್ರದೇಶವನ್ನು ತೋರಿಸಿ ಒಬ್ಬ ವ್ಯಕ್ತಿ ಅಲ್ಲಿದ್ದಾನೆ, ಇಂಥ ವ್ಯಕ್ತಿ, ಅವನಿಗೆ ನಮಸ್ಕಾರ ಮಾಡು ಅಂತ ಹೇಳಿದರೆ ಹೇಗೆ ಮಾಡ್ತೇವೆ? ನಮಗೆ ಅಲ್ಲಿ ನಮಸ್ಕಾರ ಮಾಡುವ ಮನಸ್ಸೇ ಬರಲ್ಲ. ಆದ ಕಾರಣ ಶಾಸ್ತ್ರ ಇರೋದು ಯಾಕೆ ಅಂತ ಹೇಳಿದರೆ ಭಗವಂತನಲ್ಲಿ ಜೀವರಿಗೆ ಭಕ್ತಿಯನ್ನು ಉಂಟು ಮಾಡುವುದಕ್ಕಾಗಿ. ಅದು ಆ ಉದ್ದೇಶ, ಅದು ಶಾಸ್ತ್ರದ ತಾತ್ಪರ್ಯ. ಅದು ಸಿದ್ಧಿಸಬೇಕು ಅಂತ ಹೇಳಿದರೆ ಭಗವಂತನ ಗುಣಗಳನ್ನೇ ಹೇಳಬೇಕು. ಅದಕ್ಕೆ ಶಾಸ್ತ್ರ ಎಷ್ಟು ಸೈಂಟಿಫಿಕ್ ಆಗಿರುತ್ತೆ ಅಂತ ಹೇಳಿದರೆ, ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತೇಳಿ ಮೊದಲನೇ ಸೂತ್ರದಲ್ಲಿ ಬ್ರಹ್ಮನ ಜಿಜ್ಞಾಸ ಕರ್ತವ್ಯ, ಬ್ರಹ್ಮನ ಕುರಿತು ಚರ್ಚೆ ಮಾಡಲೇಬೇಕು. ಸರಿ, ಬ್ರಹ್ಮನ ಕುರಿತು ಚರ್ಚೆ ಮಾಡಬೇಕು ಅಂತ ಹೇಳಿದರೆ ಅವನು ಎಂಥವನು, ಹೇಗಿರ್ತಾನೆ, ಅವನ ಲಕ್ಷಣಗಳೇನು? ನಾವು ಯಾರನ್ನಾದರೂ ಒಬ್ಬನ್ನ ಹೋಗಿ ರಿಸೀವ್ ಮಾಡ್ಕೊಂಡು ಬಾ, ಏರ್ಪೋರ್ಟ್ಗೋ ರೈಲ್ವೆ ಸ್ಟೇಷನ್ಗೋ ಹೋಗಿ ಅಂತ ಕಳಿಸ್ತೇವೆ ಒಬ್ಬರು ನಮ್ಮ ಹುಡುಗನ್ನ. ಅವನು ಅಲ್ಲಿವರೆಗೂ ಆ ವ್ಯಕ್ತಿಯನ್ನು ನೋಡಿರಲ್ಲ. ಅವನಿಗೆ ಲಕ್ಷಣ ಹೀಗೆ ಬೆಳ್ಳಗಿರ್ತಾನೆ, ದಪ್ಪಕ್ಕಿರ್ತಾನೆ, ಅಥವಾ ಕಪ್ಪಗಿರ್ತಾನೆ, ಉದ್ದಕ್ಕಿರ್ತಾನೆ, ಕುಳ್ಳಗಿರ್ತಾನೆ ಅಂತ ಲಕ್ಷಣಗಳು ಹೇಳ್ತೇವೆ. ಇವಾಗ ಅಂದರೆ ಮೊಬೈಲ್ನಲ್ಲಿ ಒಂದು ಫೋಟೋನೇ ಕಳಿಸ್ಕೊಡ್ತೇವೆ. ಹಾಗೆ ಭಗವಂತನನ್ನು ಜಿಜ್ಞಾಸ ಮಾಡಬೇಕು. ಆದರೆ ಅವನು ಎಂಥವನು ಅಂದರೆ ಅವನ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಓಂ ಜನ್ಮಾದ್ಯಸ್ಯತಃ ಓಂ ಓಂ ಶಾಸ್ತ್ರಯೋನಿತ್ವಾತ್ತೋಂ ಅಂಥೇಳಿ ಅವನು ಈ ಜಗತ್ತಿನ ಸೃಷ್ಟಿಯಾದ ಅಷ್ಟಕರ್ತೃ ಆಗಿದ್ದಾನೆ. ಅವನು ಶಾಸ್ತ್ರಯೋನಿತ್ವಾತ್ತೋಂ, ಶಾಸ್ತ್ರದಿಂದಲೇ ಗಮ್ಯನಾಗಿದ್ದಾನೆ ಅಂತ ಆ ಲಕ್ಷಣಗಳೆಲ್ಲ ಹೇಳ್ತಾರೆ. ಹಾಗೆ
ಆದ ಕಾರಣ ಜೀವರಿಗೆ ಭಗವಂತನಲ್ಲಿ ಭಕ್ತಿ ಸಿದ್ಧಿಸುವುದಕ್ಕಾಗಿಯೇ ಭಗವಂತನ ಗುಣಗಳನ್ನು ಮಾತ್ರ ಶಾಸ್ತ್ರ ಹೇಳುತ್ತೆ. ಈ ನಿರಾಕಾರ ಎಂಬುದು ಗುಣವಲ್ಲ. ಇವನ ಆಕಾರವೇ ಇಲ್ಲ ಅಂತ ಹೇಳಿದರೆ ಅದು ದೋಷ ಆಗುತ್ತೆ. ಆದ ಕಾರಣ ನಿರಾಕಾರ ಎಂಬುದು ಗುಣ ಅಲ್ಲ, ಅದು ದೋಷವೇ. ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಮಹಾಸುಂದರ ಅಂತೇಳಿ ನಾವು ವರ್ಣಿಸ್ತಾ ಇದ್ದೇವೆ. ಆ ಭಗವಂತನ ಒಂದು ಸೌಂದರ್ಯಯುತವಾದ ರೂಪ ಎಂಬ ಗುಣಕ್ಕೆ ನಿರಾಕಾರತ್ವ ಎಂಬ ಗುಣ ದೋಷ, ವಿರುದ್ಧವಾಗಿದೆ. ಆದ ಕಾರಣ ಇಂತಹ ನಿರಾಕಾರತ್ವವನ್ನು ಶಾಸ್ತ್ರ ಸರ್ವಥಾ ಹೇಳುವುದಿಲ್ಲ. ಆದರೆ ಏನು ನಿರಾಕಾರತ್ವ, ನಿರ್ಗುಣ ಅಂತ ಹೇಳಿದರೆ, ನಾವು ಭಗವಂತ ನಮ್ಮಂತೆ ನಾವೆಲ್ಲರೂ ಪ್ರಾಕೃತರು. ಭಗವಂತ ಪ್ರಕೃತಿ ಸಂಬಂಧ ಇಲ್ಲದೇ ಇರುವ ಅಪ್ರಾಕೃತನು. ಭಗವಂತನಿಗೆ ಪ್ರಾಕೃತ ಆಕಾರ ಇಲ್ಲ, ಪ್ರಾಕೃತ ಗುಣಗಳು ಇಲ್ಲ. ಅದರಿಂದಾಗಿ ಅವನು ನಿರಾಕಾರ ನಿರ್ಗುಣ ಅಂದರೆ ಪ್ರಾಕೃತವಾದ ಆಕಾರವಾಗಲಿ ಪ್ರಾಕೃತವಾದ ಗುಣಗಳು ಇಲ್ಲದೇ ಇರುವವನು ಅಂತ ಅಷ್ಟೇ ಅರ್ಥ ಹೊರತು ನಿರಾಕಾರ ನಿರ್ಗುಣ ಅಂದರೆ ಗುಣವೇ ಇಲ್ಲ ಆಕಾರವೇ ಇಲ್ಲ ಅಂತಲ್ಲ. ಅಪ್ರಾಕೃತನಾಗಿ ಅಪಾರವಾದಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿ ದೋಷ ದೂರನಾಗಿದ್ದಾನೆ ಅಂತ ಶಾಸ್ತ್ರ ಹೇಳುತ್ತೆ. ಈ ರೀತಿಯಾಗಿ ಪ್ರಾಕೃತವಾದ ಆಕಾರರಹಿತವಾದ ಗುಣರಹಿತವಾದ ಜ್ಞಾನಾನಂದಾತ್ಮಕವಾದ ಅಪ್ರಾಕೃತವಾದ ಜ್ಞಾನಾನಂದಾತ್ಮಕವಾದ ದಿವ್ಯ ಮಂಗಳಕರವಾದಂತಹ ಪರಮ ಸುಂದರ ರೂಪವನ್ನೇ ಭಗವಂತ ತಾಳಿದ್ದಾನೆ. ಅಷ್ಟೇ ಹೊರತು ನಿರಾಕಾರ ಅಂದರೆ ಆಕಾರ ಇಲ್ಲದೇ ಇರುವವನು ಅಂತ ನಾವು ಹೇಳುವುದಿಲ್ಲ. ಅದು ಶಾಸ್ತ್ರ ವಿರುದ್ಧವಾಗತ್ತೆ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ನಾವು ನೋಡಿದಾಗ ಈ ಶರೀರಭೃತು ಎಂಬುವಂತಹ ಇದರಲ್ಲಿ ಓಂ ಶರೀರಭೃತೇ ನಮಃ ಓಂ ಓಂ ಶಸ್ಯಮಾನ ಮಗೋರರಿರಾಚಿಕೇತ ನ ಗಾಯತ್ರಂ ಗೀಯಮಾನಂ ಮಾನ ಇಂದ್ರ ಪೀಯತ್ನವೇ ಮಾ ಶರ್ಧತೆ ಪರಾದಾಹ ಶಿಕ್ಷಾ ಅಗೋಹೋ. ಸ್ತೋತ್ರ ಮಾಡದವನಿಗೆ, ಸ್ತೋತ್ರ ಮಾಡದೇ ಇರುವವನಿಗೆ ಅರಿಹಿ ಶತ್ರುನಾದವನು ನೀನು. ಗೀಯಮಾನಂ ಗಾನ ಮಾಡಲ್ಪಡುವ ಗಾಯತ್ರಂ ಸಾಮವನ್ನು, ಶಸ್ಯಮಾನಂ ಮೆಚ್ಚಲ್ಪಡುವ ಸ್ತೋತ್ರವನ್ನು ಆಚಿಕೇತ ನೀನು ಚೆನ್ನಾಗಿ ಸ್ವೀಕರಿಸುತ್ತೀಯ. ಇಂದ್ರ ಇಂದ್ರನೇ ನಹ ನಮ್ಮನ್ನು ಪೀಯತ್ನವೇ ಸೋಮಪಾನಕ್ಕಾಗಿ, ಶರ್ಧತೆ ಬಲಪ್ರಾಪ್ತಿಗಾಗಿ, ಪರಾದಾಹ ನಮ್ಮನ್ನು ಬೇಡ ಅಂತ ನೀ ಅನ್ನಬೇಡ ಅಂದರೆ ತಿರಸ್ಕರಿಸಬೇಡ, ಶಿಕ್ಷಾ ಜ್ಞಾನವನ್ನು ನೀಡು ಅಂತ ಹೇಳ್ತಾ ಇದ್ದ ಭಗವಂತ. ಅವನು ಸ್ತೋತ್ರಪ್ರಿಯ. ಯಾರು ಉದಾಸೀನ ಮಾಡ್ತಾರೆ, ಭಗವಂತನನ್ನು ತಾತ್ಸಾರ ಮಾಡ್ತಾರೆ, ಅಂತಹ ಉದ್ಧಟನನ್ನು ಭಗವಂತ ನಿರ್ಮೂಲನೆ ಮಾಡ್ತಾನೆ, ನಾಶ ಮಾಡ್ತಾನೆ. ಭಕ್ತಿಯಿಂದ ಯಾರು ಭಗವಂತನನ್ನು ಗಾನ ಮಾಡಿ ಮೆಚ್ಚಿಸುತ್ತಾರೆ, ಸ್ತೋತ್ರ ಮಾಡುವಾಗ ಭಗವದ್ಭಕ್ತರ ಸ್ತೋತ್ರವನ್ನು ಭಗವಂತ ಆದರದಿಂದ ಸ್ವೀಕಾರ ಮಾಡ್ತಾನೆ. ಭಗವಂತ ಭಕ್ತವತ್ಸಲನಾದ ಕಾರಣ, ಹೇ ಹರಿ, ನೀನು ಸೋಮರಸ ಪಾನ ಮಾಡಿದರೆ ನಮಗೆ ನಿನ್ನ ಅನುಗ್ರಹ ಬಲವಾಗಿ ಅನುಗ್ರಹ ಬಲ ಬರುತ್ತೆ. ಹೀಗಾಗಿ ನೀನು ನಮ್ಮ ಸ್ತೋತ್ರಗಳನ್ನು ಬೇಡ ಎನ್ನಬೇಡ, ನೀನು ಸ್ವೀಕಾರ ಮಾಡು. ನಾವು ನಮ್ಮ ಶಕ್ತ್ಯಾನುಸಾರ ವಿಷ್ಣು ಸಹಸ್ರನಾಮ ಸ್ತೋತ್ರ, ನೃಸಿಂಹ ಸ್ತೋತ್ರ, ವೆಂಕಟೇಶ ಸ್ತೋತ್ರ, ರಾಮಸ್ತೋತ್ರ, ಈ ದಧಿವಾಮನ ಸ್ತೋತ್ರ, ಈ ರೀತಿಯಾಗಿ ನಾವು ನಿನ್ನನ್ನು ಸ್ತೋತ್ರ ಮಾಡ್ತೇವೆ. ನೀನು ಅವುಗಳನ್ನು ಬೇಡ ಅಂತ ನೀನು ತಿರಸ್ಕರಿಸಬೇಡ. ನಮ್ಮ ಸ್ತೋತ್ರವನ್ನು ನೀನು ಸ್ವೀಕಾರ ಮಾಡು. ಸ್ವೀಕಾರ ಮಾಡಿ ನಮಗೆ ಜ್ಞಾನವನ್ನು ನೀಡು, ನಿನ್ನ ತಿಳಿದುಕೊಳ್ಳುವಂತಹ ಜ್ಞಾನವನ್ನು ನಮಗೆ ನೀಡು ಅಂತ ಹೇಳ್ತಾ, ಶಸ್ಯಮಾನಮಗೋ ರರಿರಾಚಿಕೇತ, ಸ್ತೋತ್ರ ಮಾಡದವನಿಗೆ ಅರಿಹಿ ನೀನು ಶತ್ರುವಾಗಿದ್ಯ.
ಹೌದು, ಯಾರು ದೈತ್ಯರಿದ್ದಾರೆ ಅವರು ಭಗವಂತನನ್ನು ಸ್ತೋತ್ರ ಮಾಡುವುದಿಲ್ಲ. ಸ್ತೋತ್ರ ಮಾಡುವುದು ಬೇರೆ, ಸ್ತೋತ್ರ ಮಾಡೋದು ಬಿಟ್ಬಿಡೋಣ, ಭಗವಂತನನ್ನು ದ್ವೇಷ ಮಾಡ್ತಾರೆ. ಅಂಥವರಿಗೆ ನೀನು ಶತ್ರುವಾಗಿದ್ದೀಯ. ನೀನು ಶಸ್ಯಮಾನಂ ಸ್ತೋಮವನ್ನು ಚಿಕೇತ ಸ್ವೀಕರಿಸುತ್ತೀಯ. ಸ್ತೋಮ ಅಂದರೆ ಸ್ತೋತ್ರ. ನೀನು ಭಕ್ತರ ಸ್ತೋತ್ರವನ್ನು ನೀನು ಸ್ವೀಕಾರ ಮಾಡ್ತೀಯ. ಶರ ಅಂದರೆ ಶರೀರ ನಾಶವಿರುವ ಈ ಜೀವ. ಶರೀರ ಅಂತ ಹೇಳಿದರೆ ಜೀವ. ಈ ಜೀವಕ್ಕೆ ನಾಶ ಇಲ್ಲ, ಈ ಜೀವ ಇರುವ ಈ ಶರೀರಕ್ಕೆ ನಾಶವಿದೆ. ಆದ ಕಾರಣ ಶರೀರ ನಾಶ ಇರುವ ಈ ಜೀವ ಶರ ಅಂತ ಹೇಳಿದರೆ, ಈರ ಅಂತ ಹೇಳಿದರೆ ಆ ಜೀವನಿಂದ ಹೇಳಲ್ಪಡುವ ನಿನ್ನ ಸ್ತೋತ್ರ. ಶರೀರ ಶರ ಜೀವ, ಈರ ಜೀವನಿಂದ ಮಾಡಲ್ಪಡುವ ಸ್ತೋತ್ರ, ಅದರನ್ನು ಭೃತು ಸ್ವೀಕರಿಸುವವನು. ಅಂದರೆ ಜೀವರಿಂದ ಮಾಡಲ್ಪಡುವ ಸ್ತೋತ್ರವನ್ನು ಸ್ವೀಕರಿಸುವವನಾದ ಕಾರಣ ಭಗವಂತನಿಗೆ ಶರೀರಭೃತು ಶರವತು ಪರಾಧೀನ ಪ್ರವೃತ್ತಿತ್ವಾತ್ ಶರಃ ಜೀವಃ ಶೀರ್ಯತೆ ನಿತ್ಯಮೇವಾಸ್ಮಾತ್ ಇತಿ ಶರಃ ಜೀವಃ ತೇನ ಈರಿತಂ ಸ್ತೋತ್ರಂ ಈರಂ ತತ್ ಬಿಭರ್ತಿ ಸ್ವೀಕರೋತಿ ಇತಿ ಶರೀರಭೃತು ಅಂತ ಹೇಳಿ, ಶರೀರ ಜೀವರು ಮಾಡುವ ಸ್ತೋತ್ರವನ್ನು ಇವನು ಸ್ವೀಕರಿಸುವವನಾದ ಕಾರಣ ಭಗವಂತನಿಗೆ ಶರೀರಭೃತು ಅಂತ ಹೆಸರು ಅಂತ ಹೇಳಿದಲ್ಲಿ ಇವತ್ತು ಪಾಠವನ್ನು ಮುಗಿಸಿ ನಾಳೆ ಮಹರ್ಧಿಹಿ ಎಂಬುವಂತಹ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.